ಸಿಂಪಲ್ ಆಗಿ ಮಾಡಿರುವಂಥ ಒಂದು ಡ್ರೈ ಫಿಶ್ ಚಟ್ನಿ ಇದು ಮಂಗಳೂರು ಸ್ಪೆಷಲ್. ನಮ್ಮ ಕುಡ್ಲದ ನುಂಗೆಲ್ದ ಚಟ್ನಿ ಭಾರಿ ಶೋಕ್ ಹಾಕೊಂಡು ಖಂಡಿತ ಇವತ್ತಿನ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಗ್ತದೆ ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸಬರಾಗಿದ್ದಲ್ಲಿ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮಂಗಳೂರು ಸ್ಪೆಷಲ್ ಒಣಮೀನಿನ ಚಟ್ನಿ ಮಾಡ್ತಾ ಇದ್ದೇನೆ, ಡ್ರೈ ಫಿಶ್ ಚಟ್ನಿ. ಇದಕ್ಕೆ ನಾವು ಕೊಲತರು ಅಂತ ಹೇಳ್ತೇವೆ. ನಾನು ಕ್ಲೀನ್ ಮಾಡಿ ಇದನ್ನು ತೊಳೆದು ಇಟ್ಕೊಂಡಿದ್ದೇನೆ. ಈಗ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಇಲ್ಲಿ ನಾನು 4 ಮೆಣಸಿನ್ಕಾಯಿ ತಗೊಂಡಿದ್ದೇನೆ, 3 ಬ್ಯಾಡಗಿ ಮೆಣಸಿನ್ಕಾಯಿ, 1 ಗಿಡ್ಡ ಮೆಣಸಿನ್ಕಾಯಿ, ಒಂದು ಸಣ್ಣ ಕಪ್ಪು ತೆಂಗಿನಕಾಯಿ, 4 ಹೆಸರು ಬೆಳ್ಳುಳ್ಳಿ, ಹಾಗೆ ಒಂದು ಸಣ್ಣ ಗಾತ್ರದ ಹುಣಸೆಹಣ್ಣು ತಗೊಂಡಿದ್ದೇನೆ. ಮೆಣಸಿನ್ಕಾಯಿಯನ್ನು ಡ್ರೈ ಆಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ. ಈಗ ನಾವು ಗ್ರೈಂಡ್ ಮಾಡ್ಕೋಬೇಕು. ಇಷ್ಟು ಪುಡಿ ಆದ ಮೇಲೆ ಸ್ವಲ್ಪ ಉಪ್ಪು ಹಾಕಿ ಇನ್ನು ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಇಷ್ಟು ಗ್ರೈಂಡ್ ಆದರೆ ಸಾಕು. ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೇನೆ. ಎಣ್ಣೆ ಕಾದಿದೆ. ಈಗ ನಾನು ಈ ಡ್ರೈ ಫಿಶನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಹಿಂದಿನ ಕಾಲದಲ್ಲಿ ಮಾಡುವಾಗ ಈ ಥರ ತೊಳೆದು ಫ್ರೈ ಎಲ್ಲ ಮಾಡ್ತಾ ಇರಲಿಲ್ಲ, ಯಾಕಂದರೆ ಪರಿಸರ ಅಷ್ಟು ಶುದ್ಧವಾಗಿತ್ತು. ಡೈರೆಕ್ಟಾಗಿ ಕೆಂಡದಲ್ಲಿ ಹಾಕಿ ನಾವು ಚಟ್ನಿ ಮಾಡ್ತಾ ಇದ್ವಿ. ಆದರೆ ಈಗ ಮಾತ್ರ ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಆದಷ್ಟು ಏನೇ ಹೊರಗಡೆಯಿಂದ ತಂದ್ರೂ ಕೂಡ ನಾವು ಮನೆಯಲ್ಲಿ ಕ್ಲೀನ್ ಮಾಡಿ ಈ ಥರ ಮಾಡಿದ್ರೆ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ಇದು ಚೆನ್ನಾಗಿ ಫ್ರೈ ಆಗಬೇಕು, ಯಾಕಂದರೆ ಒಣಗಿಸುವಾಗ ಅವರು ಎಲ್ಲಿ ಒಣಗಿಸ್ತಾರೆ ಅಂತ ನಮಗೆ ಗೊತ್ತಿರೋದಿಲ್ಲ ನೋಡಿ. ಹಾಗಾಗಿ ಕ್ಲೀನ್ ಮಾಡಿಯೇ ನಾವು ಫ್ರೈ ಮಾಡೋದು ಒಳ್ಳೆಯದು. ನೋಡಿ, ಫ್ರೈ ಆಗ್ತಾ ಉಂಟು. ಈ ಥರ ಫ್ರೈ ಆಗಬೇಕು. ಈ ಥರ ಒಂದು ಚಟ್ನಿ ಮಾಡಿ ತಿಂದರೆ ಉಂಟಲ್ಲ, ತುಂಬ ಚೆನ್ನಾಗಿರ್ತದೆ, ಒಳ್ಳೆ ಊಟ ಸೇರ್ತದೆ. ನೋಡಿ, ಕಲರ್ ಎಲ್ಲ ಚೇಂಜ್ ಆಗಿದೆ. ಸಾಕು. ಈಗ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಮಸಾಲೆಯನ್ನು ಒಂದು ಬೇರೆ ಬಟ್ಲಿಗೆ ಹಾಕ್ಕೊಂಡಿದ್ದೇನೆ. ಈಗ ಫ್ರೈ ಮಾಡಿದ ಡ್ರೈ ಫಿಶನ್ನು ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಮಸಾಲೆಗೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ನೋಡಿ, ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಡ್ರೈ ಫಿಶನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವೀಗ ಇದನ್ನು. ತುಂಬ ಚೆನ್ನಾಗಿರ್ತದೆ. ಒಂದು ಸದ್ಯಕ್ಕೆ ಒಂದು ಸಡನ್ನಾಗಿ ನಮಗೆ ಸಾರೆಲ್ಲ ಮಾಡಿಲ್ಲ ಅಂತ ಆದರೆ ಈ ರೀತಿ ಒಂದು ಚಟ್ನಿ ಮಾಡಿ ತಿಂದರೆ ತುಂಬ ಚೆನ್ನಾಗಿರ್ತದೆ. ಊಟಕ್ಕೂ ಒಳ್ಳೆ ಊಟ ಸೇರ್ತದೆ ಮಾತ್ರ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು. ಇದಕ್ಕೆ ನೋಡಿ, ಜಾಸ್ತಿ ಟೈಮ್ ಕೂಡ ಬೇಕಾಗಲ್ಲ, ಜಟ್ಪಟ್ ಅಂತ ಆಗ್ತದೆ. ಅಷ್ಟೇ ರುಚಿಕರವಾದ ಒಂದು ಒಣಮೀನಿನ ಚಟ್ನಿ, ಡ್ರೈ ಫಿಶ್ ಚಟ್ನಿ. ಇದು ಮಂಗಳೂರು ಶೈಲಿಯಲ್ಲಿ ಮಾಡಿದ್ದೇನೆ ನಾನು. ನಾವು ಹಿಂದಿನ ಕಾಲದಲ್ಲಿ ಎಲ್ಲ ಯಾವ ರೀತಿ ಮಾಡ್ತಾಯಿದ್ರು ನೋಡಿ, ಆ ರೀತಿ ತುಂಬ ಚೆನ್ನಾಗಿರ್ತದೆ. ಈಗ ಉಪ್ಪು ಕರೆಕ್ಟಾಗಿದೆ ಅಂತ ನೋಡಬೇಕು, ಯಾಕಂದರೆ ಉಪ್ಪು ಜಾಸ್ತಿ ಹಾಕಿಲ್ಲ. ಫಿಶಲ್ಲಿ ಯಾವಾಗಲೂ ಉಪ್ಪು ಇರ್ತದೆ. ಉಪ್ಪು ನೋಡಿ ಸ್ವಲ್ಪ ಉಪ್ಪು ಹಾಕಬೇಕೀಗ. ನೋಡಿ, ಸ್ವಲ್ಪ ಹಾಕ್ತಾ ಇದ್ದೇನೆ, ಜಾಸ್ತಿ ಬೇಡ. ಉಪ್ಪು ಜಾಸ್ತಿ ಆದರೆ ಮತ್ತೆ ತಿನ್ನಲಿಕ್ಕೂ ಆಗೋದಿಲ್ಲ. ರುಚಿ ರುಚಿಯಾದ ಡ್ರೈ ಫಿಶ್ ಚಟ್ನಿ ರೆಡಿ ಆಗಿದೆ. ತುಂಬ ಚೆನ್ನಾಗಿರ್ತದೆ, ಮಾಡಲಿಕ್ಕೂ ತುಂಬ ಸುಲಭ. ಖಂಡಿತ ಈ ರೀತಿ ಇದು ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗ್ತದೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆದಷ್ಟು ನನ್ನ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.